ನಾನು ಬೆಳಿಗ್ಗೆ ಎದ್ದ ತಕ್ಷಣ ಚೆನ್ನಾಗಿ ರೆಡಿಯಾಗಿಬಿಟ್ಟು ರೀಲ್ಸ್ಗಳನ್ನೆಲ್ಲ ಮಾಡಿದೆ. ಸೊ ಎಲ್ಲಿಗೆ ರೆಡಿ ಆಗ್ತಿದ್ದೀರಿ ಅಂತ ಕೇಳ್ತಾ ಇದ್ದೀರಾ? ಹೇಳ್ತೀನಿ ಕೇಳಿ. ನಾವಿವತ್ತು ವೇಣೂರಿನ ಬ್ರಹ್ಮ ಕಲಶೋತ್ಸವಕ್ಕೆ ಹೋಗಿದ್ವಿ. ನಿಮ್ಮನ್ನು ಈಗ ನಾನು ಕರ್ಕೊಂಡು ಹೋಗ್ತಾ ಇದ್ದೇನೆ, ಬನ್ನಿ ನೋಡ್ಕೊಂಡು ಬರೋಣ. ನಾವು ಮೊದಲು ಧರ್ಮಸ್ಥಳದಲ್ಲಿರುವ ಅತ್ತೆಯಂದಿರ ಮನೆಗೆ ಹೋಗ್ತಾ ಇದ್ದೇವೆ. ನಂತರ ಅಲ್ಲಿಂದ ವೇಣೂರಿಗೆ ಹೋಗುವ ಪ್ಲ್ಯಾನ್ ಇದೆ. ಅತ್ತೆ ಮನೆಯಲ್ಲಿ ಒಂದು ಕ್ಯೂಟ್ ಆದ ಬೆಕ್ಕು ಸಿಕ್ತು ನೋಡಿ, ತುಂಬ ಅಂದರೆ ತುಂಬಾ ಕ್ಯೂಟ್ ಆಗಿದೆ. ನನಗಂತೂ ಸಖತ್ತಾಗಿ ಇಷ್ಟ ಆಯಿತು. ಈಗ ನಾವು ವೇಣೂರಿಗೆ ಬಸ್ನಲ್ಲಿ ಹೋಗ್ತಾ ಇದ್ದೇವೆ. ವೇಣೂರನ್ನು ತಲುಪಾಗಿದೆ. ಈಗ ನೋಡಿ ಎಷ್ಟು ಸುಂದರವಾಗಿ ಡೆಕೋರೇಟ್ ಆಗಿದೆ ಅಂತ. ದೇವಸ್ಥಾನ ಅಂತೂ ಪೂರ್ತಿಯಾಗಿ ಹೊಳಿತಾ ಇದೆ. ನಾವು ದೇವರ ದರ್ಶನ ಮಾಡಿ ಆದಮೇಲೆ ಊಟವನ್ನು ಅನ್ನ ಸಂತರ್ಪಣೆಯನ್ನು ಸೇವಿಸಿದ್ವಿ. ಈ ಕ್ಯೂಟ್ ಗಣೇಶನ ಮೂರ್ತಿ ನನಗೆ ಸಖತ್ತಾಗಿ ಇಷ್ಟ ಆಯಿತು. ತುಂಬಾ ಕ್ಯೂಟ್ ಆಗಿದೆ. ಐ ಲೈಕ್ ಇಟ್. ವೇಣೂರಿನಿಂದ ಸೀದಾ ಬಸ್ನಲ್ಲಿ ಹೊರಟು ಮನೆಗೆ 3:15 ಅಷ್ಟೊತ್ತಿಗೆ ತಲುಪಿ ಆದಮೇಲೆ ಈ ಹಣ್ಣನ್ನು ತಿಂದೆವು. ಇದಕ್ಕೆ ಕರಗೂಜ ಅಂತ ಏನೋ ಹೇಳ್ತಾರೆ. ನಾನು ಫಸ್ಟ್ ಟೈಮ್ ಟೇಸ್ಟ್ ಮಾಡ್ತಾ ಇರೋದು. ಥ್ಯಾಂಕ್ ಯು ಫಾರ್ ವಾಚಿಂಗ್ ಫ್ರೆಂಡ್ಸ್. ಸಬ್ಸ್ಕ್ರೈಬ್ ಮಾಡೋದನ್ನು ಮರಿಬೇಡಿ. ಮುಂದಿನ ವಿಡಿಯೋದಲ್ಲಿ ಭೇಟಿಯಾಗೋಣ.